ನನ್ನೆಲ್ಲ ಸ್ನೇಹಿತರಿಗೂ ಈ ಒಂದು ಹೊಸ ವಿಡಿಯೋಗೆ ಸ್ವಾಗತ ಹೇಳುತ್ತಾ, ನನ್ನ ಇವತ್ತಿನ ವಿಷಯ ಏನೆಂದರೆ, ನಮ್ಮದು KMJ SYS ಹಾಗೂ SSF ವರ್ಷಂಪ್ರತಿ ನಡೆಸ್ಕೊಂಡು ಬರುತ್ತಿರುವ ಈ ರಬಿಲ್ ಅವಲ್ ತಿಂಗಳಲ್ಲಿ ನಡೆಸ್ಕೊಂಡು ಬರುತ್ತಿರುವ ಬೃಹತ್ ಮೌಲೂದ್ ಮಜ್ಲಿಸ್ ಕಾರ್ಯಕ್ರಮದ ದಿನವಾಗಿದೆ ಇಂದು. ಇದರ ಸಂಪೂರ್ಣ ವಿಡಿಯೋವನ್ನು, ಇದರ ಯಾವ ರೀತಿ ತಯಾರಿ ನಡೆಸ್ತಾ ಇದ್ದಾರೆ ಹಾಗೂ ಮೌಲೂದ್ ಮಜ್ಲಿಸ್ ಯಾವ ರೀತಿ ಆಗ್ತದೆ ನಮ್ಮ ಈ ತಾಜುಲ್ ಉಲಮಾ ಭವನದಲ್ಲಿ, ಇದರೆಲ್ಲದರ ಸಂಪೂರ್ಣ ಮಾಹಿತಿ ನಿಮಗೆ ನೀಡ್ತಾ ಇದ್ದೇನೆ ಸ್ನೇಹಿತರೆ. ಬನ್ನಿ ನೋಡೋಣ ನಾವೆಲ್ಲ. ಇದು ತಾಜುಲ್ ಉಲಮಾ ಭವನದಲ್ಲಿ ನಡೆಯುವ ಮೌಲೂದ್ ಕಾರ್ಯಕ್ರಮದ ತಯಾರಿ. ಈಗ ಅದು ಊಟದ ವ್ಯವಸ್ಥೆ, ನಾವಲ್ಲಿ ರಾತ್ರಿ ಮೌಲೂದ್ ಮುಗಿದ ಬಳಿಕ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಅದಕ್ಕೆ ಊಟಕ್ಕಾಗಿ ಈಗ ಅಡುಗೆಯ ತಯಾರಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಈಗ ನೀವು ನೋಡ್ತಾ ಇರಬಹುದು, ನೋಡಿ ಯಾವ ರೀತಿ ನಾವು ಅಡುಗೆ ಮಾಡ್ತಾ ಇದ್ದೇವೆ ಅಂತ ಕೂಡ ನೀವೊಮ್ಮೆ ಸಂಪೂರ್ಣವಾಗಿ ನೋಡಿ. ಇದರ ವಿಡಿಯೋ ಕೂಡ ಸಂಪೂರ್ಣವಾಗಿ ತೋರಿಸ್ತೇನೆ. ಅದೇ ರೀತಿ ನಮ್ಮ ಈ ಮೌಲಿದ್ ಮಜ್ಲಿಸ್ ಕೂಡ ಯಾವ ರೀತಿ ನಡೀತಾ ಇದೆ ಅಂತ ಕೂಡ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಈಗಾಗಲೇ ಟೊಮೆಟೊ ಎಲ್ಲ ತಂದಿದ್ದೇವೆ, ನೀವು ನೋಡ್ತಾ ಇರಬಹುದು. ಇದು ನಮ್ಮ ಸ್ನೇಹಿತ ಹಾಗೂ SSFನ ಕಾರ್ಯಕರ್ತ ಆಸಿಫ್ ಬೆಲಪು. ಇವರು ಈಗಾಗಲೇ ಎಲ್ಲ ನಾವು ಅಂಗಡಿಯಿಂದ ಏನೆಲ್ಲ ತಂದಿದ್ದೇವೆ ಸಾಮಗ್ರಿಗಳು, ಅದನ್ನೆಲ್ಲ ಈಗ ಗೋಣಿಯಿಂದ ಹೊರಗೆ ತೆಗೆದು ಲೆಕ್ಕ ಮಾಡ್ತಿದ್ದಾರೆ. ಯಾವುದಾದ್ರೂ ಏನಾದರೂ ಮಿಸ್ ಆಗಿದೆಯಾ ಅಥವಾ ಏನಾದರೂ ಜಾಸ್ತಿ ಉಂಟಾ ಕಡಿಮೆ ಉಂಟಾ ಅಂತೆಲ್ಲ ಲೆಕ್ಕ ಮಾಡಿ ನೋಡ್ತಾ ಇದ್ದಾರೆ. ಅದೇ ರೀತಿ ಈಗೆಲ್ಲ ಏನೆಲ್ಲ ಬೇಕು, ಎಷ್ಟು ಜನರಿದ್ದಾರೆ ಅಂತ ಸಾಧಾರಣ ಒಂದು 100-150 ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಅದರ ಅಡುಗೆ ಯಾವ ರೀತಿ ಮಾಡ್ತಾರೆ, ನಮ್ಮದು ಈ ಗೀ ರೈಸ್ ಮತ್ತು ಮಾಂಸದ ಊಟ, ಗೀ ರೈಸ್ ಮತ್ತು ಮಟನ್ ನೀವೀಗ ನೋಡ್ತಾ ಇರಬಹುದು. ಅದರದ್ದು ಒಂದು ರೆಸಿಪಿ ಕೂಡ ನಿಮಗೆ ತೋರಿಸಿದಾಗೆ ಆಗ್ತದೆ. ಅದೇ ರೀತಿ ನಮ್ಮ ಈ ಮೌಲೂದ್ ಕಾರ್ಯಕ್ರಮ ಕೂಡ ನಿಮಗೆ ನೋಡಿದ ಹಾಗೆ ಆಗ್ತದೆ. ಈಗ ನಾನು ಮತ್ತು ಆಸಿಫ್ ಇಬ್ಬರು ಕೂಡ ಬೆಳ್ಳುಳ್ಳಿಯ ಒಂದು ಸಿಪ್ಪೆ ತೆಗಿತಾ ಇದ್ದೇವೆ. ಈಗ ನೀವು ನೋಡ್ತಾ ಇರ್ಬೋದು, ನಮಗೆ ಇದರ ಅಡುಗೆಯಲ್ಲಿ ಹೆಚ್ಚಿನ ಅನುಭವವಿಲ್ಲ, ಆದರೂ ಕೂಡ ಇಂಥ ಫಂಕ್ಷನ್ಗಳು ಬಂದಾಗ ಈ ರೀತಿ ಸೇರ್ಕೊಳ್ತೇವೆ ಅಷ್ಟೇ. ನೀವೀಗ ನೋಡ್ತಾ ಇರುವ ಸೀನ್ ಕೂಡ ಇಂಥದ್ದೇ ಸ್ನೇಹಿತರೆ. ನೋಡೋಣ ಮತ್ತೆ ಮುಂದಕ್ಕೆ ಹೋಗಿ ಏನಾಗ್ತದಂತ ನೋಡೋಣ ಸ್ನೇಹಿತರೆ. ಓಕೆ, ಈಗ ಮುಂದಿನ ಹಂತ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದ ನಮ್ಮ SYS ಸಾಂತ್ವನ ಕಾರ್ಯದರ್ಶಿ ಮೊಹಮ್ಮದ್ ಮೋನಾಕರ್ ಅವರು ಅಲ್ಲಿ ನೀರುಳ್ಳಿಯನ್ನು ಮಿಕ್ಸಿಯಲ್ಲಿ ಹಾಕಿ ಕಟ್ ಮಾಡ್ತಾ ಇದ್ದರೆ, ನಾನಿಲ್ಲಿ ಟೊಮೆಟೊ ಕೂಡ ತುಂಡು ಮಾಡ್ತಾ ಇದ್ದೆ. ಅದೇ ರೀತಿಯ ತುಂಡು ಮಾಡಿ ಅದು ಮಿಕ್ಸಿಗೆ ಹಾಕಬೇಕಾಗ್ತದೆ ಕಟ್ ಮಾಡಲಿಕ್ಕೆ. ಅದೇ ರೀತಿ ನಮ್ಮ ಆಸಿಫ್ರವರು ಕೂಡ ಟೊಮೆಟೊಯನ್ನು ತುಂಡು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬೆಲಪು ಶಾಖೆ SYS ಇದರ ಕೋಶಾಧಿಕಾರಿ ಅಬ್ಬಸಾಕನವರು ಕೂಡ ಈಗ ಕುಕ್ಕಿಂಗ್ಗೆ ಅವರೇ ಇವತ್ತು. ಅವರಿಲ್ಲಿ ಪದಾರ್ಥ ಎಲ್ಲ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈಗಾಗಲೇ ನೀರುಳ್ಳಿ ಫ್ರೈ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಂಜೆ ಹೊತ್ತಾದ ಕಾರಣ ಬಿಸಿ ಬಿಸಿ ಚಹಾ ಕೂಡ ರೆಡಿ ಇತ್ತು, ನೀವು ನೋಡ್ತಾ ಇದ್ದೀರಲ್ವಾ. ಅದೇ ರೀತಿ ಇಲ್ಲಿ ಕೆಲಸ ಕೂಡ ಬಹಳ ಜೋರಾಗಿ ನಡೀತಾ ಇತ್ತು, ಕುಕ್ಕಿಂಗ್ನ ಕೆಲಸ. ಇಲ್ಲಿ ನೀರುಳ್ಳಿ ಕೂಡ ಫ್ರೈ ಆಗ್ತಾ ಇತ್ತು, ನೀರುಳ್ಳಿ ಫ್ರೈ ಮಾಡ್ತಾ ಇದ್ದಾರೆ. ಅಂದರೆ ಈಗ ಮಳೆಗಾಲ ಆದ ಕಾರಣ ಕಟ್ಟಿಗೆಯಲ್ಲಿ ಅಡುಗೆ ಮಾಡಲಿಕ್ಕೆ ಕಷ್ಟ ಆದ ಕಾರಣ ಗ್ಯಾಸ್ ಒಲೆಯನ್ನೇ ಉಪಯೋಗಿಸುತ್ತಾ ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ. ನೋಡಿ, ಇವರು ಅಡುಗೆಯಲ್ಲಿ ಎಕ್ಸ್ಪರ್ಟ್. ಅಬ್ಬಸಾಕ್ ಅಂತಲೇ ಹೆಸರು ನಮ್ಮ ವಿನಯನಗರ ಬೆಲಪು ಸೈಡಲ್ಲಿ.
ಅದೇ ರೀತಿ ನಮ್ಮ ಈ ಪದಾರ್ಥಕ್ಕೆ ಎಲ್ಲ ಮಸಾಲೆ ಎಲ್ಲ ಹಾಕಿದ್ರು, ನೀವು ನೋಡ್ತಾ ಇರಬಹುದು. ಮಸಾಲೆ ಎಲ್ಲ ಹಾಕಿ ಈಗೊಂದು ಈ ಮಟನ್ ಕರಿಯ ಒಂದು ರೂಪ ಬಂದಿದೆ ನೋಡಿ. ಇನ್ನು ಕೂಡ ಮೆಣಸಿನ ಹುಡಿ ಎಲ್ಲ ಹಾಕ್ತಾ ಇದ್ದಾರೆ. ಇದೊಂಥರ ಈ ನಮ್ಮ ಈ ಫಂಕ್ಷನ್ಗಳಲ್ಲಿ ಮಾಡುವ ಅಡುಗೆ ಅದರ ಒಂದು ರುಚಿಯೇ ಬೇರೆ ಇರ್ತದೆ. ಅದೊಂದು ಎಲ್ರಿಗೂ ಇಷ್ಟ ಆಗುವಂಥ ಅಡುಗೆ, ಯಾವುದೇ ಆಗಿರಲಿ, ಚಿಕನ್ ಆಗಿರಲಿ, ಮಟನ್ ಆಗಿರಲಿ, ಅಥವಾ ಯಾವುದೇ ಮಾಂಸ ಆದರೂ ಕೂಡ ಅದೊಂಥರ ರುಚಿಯೇ ಬೇರೆ ಆಗಿರ್ತದೆ. ಅಂಥ ಒಂದು ಈ ಸಾರೆಲ್ಲ ಇರ್ತದಲ್ಲ, ಅದೆಲ್ಲ ನಮಗೆ ಒಂಥರ ಟೇಸ್ಟ್ ಬಹಳ ಜಾಸ್ತಿ ಆಗಿರ್ತದೆ. ನೀವೀಗ ನೋಡ್ತಾ ಇರ್ಬೋದು, ಅಂತಹದೇ ಒಂದು ಪದಾರ್ಥ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪ ಸಾಕನವರು. ನೋಡಿ ಯಾವ ರೀತಿಯೆಲ್ಲ ಅದಕ್ಕೆ ಬೇಕಾದೆಲ್ಲ ಐಟಮ್ ಅದೆಲ್ಲ ನನಗೆ ತೋರಿಸಲಿಕ್ಕೆ ಆಗಲಿಲ್ಲ. ಅಂದರೆ ನಾನು ಕೂಡ ಬೇರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಆ ಕಾರಣದಿಂದ ನನಗೆ ಅದೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸಂಪೂರ್ಣವಾಗಿ ವೀಡಿಯೋ ಮಾಡಬೇಕಂತ ಇತ್ತು, ಆದರೂ ಕೂಡ ಕೆಲವೊಂದು ಕೆಲಸ ಇರ್ತದೆ. ಆ ಕಾರಣದಿಂದ ಸ್ವಲ್ಪ ಕಷ್ಟ ಆಯಿತು. ನೋಡಿ ಇಲ್ಲಿ ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ ಮತ್ತು ವಾಪಸ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ಉತ್ತಮವಾದ ಒಂದು ಪದಾರ್ಥ ರೆಡಿಯಾಗಿದೆ. ಇನ್ನೂ ಗೀ ರೈಸ್ ಒಂದು ಮಾಡಲಿಕ್ಕೆ ಬಾಕಿ ಇದೆ. ಈಗಾಗಲೇ ಇದು ರೆಡಿ ಆಯಿತು, ರೆಡಿ ಆಗ್ತಾ ಉಂಟು ನೋಡಿ, ಕುದಿ ಎಲ್ಲ ಬರ್ತಾ ಉಂಟು. ಬಹಳ ಒಳ್ಳೆ ಟೇಸ್ಟಿಯಾಗಿತ್ತು. ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡುವ ಕಾರಣದಿಂದ ನನಗೆ ಇದರೆಲ್ಲ ಮತ್ತೆ ಏನೆಲ್ಲ ಆಯಿತು ಅದೆಲ್ಲ ಹೇಳ್ತಾ ಇದ್ದೇನೆ. ಬಹಳ ಟೇಸ್ಟ್ ಆಗಿತ್ತು ಇದು ನೋಡಿ. ಈಗ ಆಸಿಫ್ ಕೂಡ ಇದು ಮಾಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ ಅಡುಗೆಯ ಕೆಲಸಕ್ಕೆ. ಅದೇ ರೀತಿ ಇನ್ನು ಗೀ ರೈಸ್ಗೆಲ್ಲ ರೆಡಿ ಆಗ್ತಾ ಉಂಟು. ಗೀ ರೈಸ್ ಕೂಡ ಮಾಡೋದನ್ನು ತೋರಿಸ್ತೇನೆ, ಆದರೆ ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಇದೀಗಲೇ ಗೀ ರೈಸ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೀವೀಗ ನೋಡ್ತಾ ಇರಬಹುದು, ಡ್ಯಾಗ್ ಕೂಡ ಇಟ್ಟಿದ್ದಾರೆ. ಈಗ ಗೀ ರೈಸ್ ಇನ್ನೇನು ಮಾಡಲಿಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅದೇ ರೀತಿ ಇಲ್ಲಿ ನೀವು ನೋಡ್ತಾ ಇರಬಹುದು, ಇವರು ನಮ್ಮ ತಾಜುಲ್ ಉಲಮಾ ಭವನದ ಚೇರ್ಮನ್ ಆಗಿದ್ದಾರೆ, ನಜೀರ್ ಬೆಳಪು ಅಂತ. ಇವರು ಕೂಡ ಇಲ್ಲಿಯೇ ಇದ್ದಾರೆ. ಈಗ ಗೀ ರೈಸ್ಗೆ ಎಲ್ಲ ಐಟಮ್ ಎಲ್ಲ ಹಾಕಿದ್ರು ನೋಡಿ. ಎಣ್ಣೆ ಹಾಕಿದ್ರು, ತುಪ್ಪ ಹಾಕಿದ್ರು, ತುಪ್ಪ ಹಾಕಿದ್ರು, ಮತ್ತು ವಾಪಸ್ ಅದಕ್ಕೆ ಬೇಕಾದ ಈ ಕೆತ್ತೆ, ಲವಂಗ ಮತ್ತು ಎಲ್ಲ ಬೇಕಾದ ಬದಿಯಾನ ಎಲ್ಲ ಹಾಕ್ತಾ ಇದ್ದಾರೆ. ಆ ಬಳಿಕ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಕೂಡ ಹಾಕಿದ್ದಾರೆ. ಈರುಳ್ಳಿ ಕೂಡ ಫ್ರೈ ಮಾಡಿ ಆ ಬಳಿಕ ಅದು ಫ್ರೈ ಆದಮೇಲೆ ಅದಕ್ಕೆ ನೀರು ಹಾಕ್ತಾರೆ. ಎಷ್ಟು ಅಕ್ಕಿ ಉಂಟು ಅದರ ಡಬ್ಬಲ್ ನೀರು ಹಾಕ್ತಾರೆ. ಅದೆಲ್ಲ ಈಸಿ, ರೆಸಿಪಿ ಎಲ್ಲ ಈಸಿ, ಅದೆಲ್ಲ ಸ್ಪೆಷಲಾಗಿ ಹೇಳಬೇಕಂತಿಲ್ಲ, ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೂ ಕೂಡ ಇಲ್ಲಿ ಮಾಡೋದಕ್ಕೆ ಒಂದು ಟೇಸ್ಟೇ ಬೇರೆ ಇರ್ತದೆ. ಈ ರೀತಿ ಮಾಡೋದಕ್ಕೆ ತುಂಬ ಮಾಡ್ತಾರಲ್ಲ, ಮತ್ತು ಮನೆಯಲ್ಲಿ ಮಾಡೋದಕ್ಕೂ ಇದಕ್ಕೂ ತುಂಬಾ ಡಿಫರೆನ್ಸ್ ಉಂಟು. ಹೀಗೆ ಮಾಡೋದು ಒಂಥರ ಖುಷಿ ಮತ್ತು ಒಳ್ಳೆಯದಾಗ್ತದೆ. ಅದು ಒಂಥರ ಗೀ ರೈಸ್ ಕೂಡ ಟೇಸ್ಟ್ ಆಗಿರ್ತದೆ ಮನೆಯಲ್ಲಿ ಮಾಡೋದಕ್ಕಿಂತ. ಏನಿಲ್ಲ, ಇದೆಲ್ಲ ಅದಕ್ಕೆಲ್ಲ ಹಾಕೋದೆಲ್ಲ ಅಷ್ಟೇ, ಮನೆಯಲ್ಲಿ ಹಾಕೋದಾಗೆ ಹಾಕೋದು ಐಟಮ್ಸ್ ಎಲ್ಲ. ಆದರೂ ಕೂಡ ಏನೋ ಕೈಗೂ ನೋವು ಏನೋ ಅವರದ್ದೇನೋ ಗೊತ್ತಿರೋದಿಲ್ಲ ನಮಗೆ, ಒಂಥರ ಖುಷಿ ಆಗ್ತದೆ. ಅದೇ ಈಗ ಆಗ್ತಾ ಇರೋದು ನೋಡಿ. ಈಗೆಲ್ಲ ಗೀ ರೈಸ್ಗೆ ರೆಡಿ ಆಗ್ತಾ ಉಂಟು. ನೀವು ನೋಡಿದ್ರಲ್ಲ ಈಗ ಯಾವ ರೀತಿ ರೆಡಿ ಆಗ್ತಾ ಉಂಟಂತಲ್ಲ. ಇನ್ನು ಕೂಡ ಇದಕ್ಕೆ ನೀರು ಹಾಕ್ತಾರೆ ಸ್ನೇಹಿತರೆ. ನಾನು ಇದನ್ನು ಕೂಡ ಡೀಟೇಲ್ಸ್ ಆಗಿ ನಿಮಗೆ ತೋರಿಸ್ತೇನೆ ಕಂಪ್ಲೀಟ್, ಯಾವುದು ಕೂಡ ಮಿಸ್ ಆಗೋದು ಬೇಡ ವಿಡಿಯೋದಲ್ಲಿ ಅಂತ. ಒಮ್ಮೆ ಆಗಲೇ ಇದು ಯಾವುದು ಮಾಂಸದ ಇದು ಮಾಡೋದು, ಸಾರು ಮಾಡೋದು, ಅದರಲ್ಲಿ ಸ್ವಲ್ಪ ಮಿಸ್ ಆಯಿತು. ಕೆಲವೊಂದು ಐಟಮ್ ಹಾಕೋದೆಲ್ಲ ನಿಮಗೆ ತೋರಿಸಲಿಲ್ಲ ನಾನು, ಅಂದರೆ ನನಗೆ ಕೆಲಸ ಇತ್ತು, ಆ ಕಾರಣದಿಂದ ನನಗೆ ತೋರಿಸಲಿಕ್ಕೆ ಆಗಲಿಲ್ಲ. ಈಗ ಇದನ್ನು ಸ್ವಲ್ಪ ತೋರಿಸ್ತೇನೆ. ಆ ಬಳಿಕ ಬೇರೆ ಯಾವುದಾದ್ರೂ ಕೆಲಸ ಇದ್ದರೆ, ಅಂದರೆ ಇವತ್ತು ಫುಲ್ಲು ಬ್ಯುಸಿ ಇದ್ದ ಕಾರಣ ಸ್ವಲ್ಪ ಲಾಗ್ ಮಾಡ್ತಾ ಇದ್ದೇನೆ. ಅಂದರೆ ವಿಡಿಯೋಸ್ ಆಗ್ತದಲ್ಲ, ಆ ಕಾರಣಕ್ಕೆ ಸ್ವಲ್ಪ ಲಾಗ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ವೀಕ್ಷಿಸಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಇನ್ನೂ ಕೂಡ ಸ್ವಲ್ಪ ವೀಡಿಯೋಸ್ ಉಂಟು ಇದರಲ್ಲಿ, ಅದು ಕೂಡ ಒಟ್ಟಿಗೆ ವೀಕ್ಷಿಸಿ ಎಲ್ಲರೂ ಕೂಡ.
ಯಾರು ಕೂಡ ಇದು ಮಾಡಬೇಡಿ, ಸ್ಕಿಪ್ ಮಾಡಬೇಡಿ ಆಯಿತಾ. ಅದೇ ರೀತಿ ನೋಡಿ, ನಮ್ಮದು ಈಗ ಗೀ ರೈಸ್ಗೆ ರೆಡಿ ಆಗ್ತಾ ಉಂಟೆಲ್ಲ. ಈಗಾಗಲೇ ಎಣ್ಣೆ ಎಲ್ಲ ನೀರಲ್ಲಿ ಎಲ್ಲ ಫ್ರೈ ಆಗ್ತಾ ಉಂಟು, ನೀವು ನೋಡ್ತಾ ಇರಬಹುದು. ಈಗ ಗೀ ರೈಸ್ಗೆ ಅಕ್ಕಿ ತೊಳಿತಾ ಇರುವುದು ನೋಡಿ. ಇಲ್ಲಿ ಯಾವ ರೀತಿ ಅಕ್ಕಿ ಎಲ್ಲ ತೊಳಿಬೇಕು, ಯಾವ ರೀತಿ ಅದರ ಪ್ರೊಸೀಜರ್ ಎಲ್ಲ ಉಂಟಂತ ನೀವೇ ನೋಡಿ. ಈಗ ನೋಡಿ, ಈ ರೀತಿ ನೀರು ನಲ್ಲಿಯಲ್ಲಿ ಇಟ್ಕೊಂಡು ಆಗಿರ್ತದೆ, ಮತ್ತು ಕೊಳಪನದಲ್ಲಿ ಹಾಕಿದ್ರೂ ಆಗ್ತದೆ ನೀರು. ನೋಡಿ, ಬೆಲಪು ತಾಜುಲ್ ಉಲಮಾ ಭವನದ ಅಧ್ಯಕ್ಷರು ಕೂಡ ನಮ್ಮ ಈ ಅಡುಗೆಯಲ್ಲಿ ಕೈ ಜೋಡಿಸಿದ್ದಾರೆ ನೋಡಿ. ಇವರು ಕೂಡ ಅಡುಗೆಯಲ್ಲಿ ಕೈ ಜೋಡಿಸಿ ಅಡುಗೆಯ ಕೆಲಸ ಕಾರ್ಯಗಳಲ್ಲಿ ಸಹಕರಿಸ್ತಾ ಇದ್ದಾರೆ, ನೀವು ನೋಡಬಹುದು. ಎಲ್ಲರೂ ಕೂಡ ಒಂಥರ ಬಿಂದಾಸ್ ಆಗಿದ್ದಾರೆ. ಅದಾಯ್ತು. ಅದೇ ರೀತಿ ಸ್ನೇಹಿತರೆ, ಕೆಲವೇ ಕ್ಷಣಗಳಲ್ಲಿ ರುಚಿಕರವಾದ ಗೀ ರೈಸ್ ಕೂಡ ರೆಡಿ ಆಯಿತು. ಇವಾಗ ಇದು ರೆಡಿಯಾದ ಗೀ ರೈಸ್. ನಾನು ಸ್ವಲ್ಪ ಆಚೆ ಹೋಗಿ ತಾಜುಲ್ ಉಲಮಾ ಭವನದ ಹತ್ತಿರ ಹೋಗಿ ವಾಪಸ್ ಬರುವಾಗ ಗೀ ರೈಸ್ ಕೂಡ ರೆಡಿಯಾಗಿತ್ತು. ನಿಮಗೀಗ ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರಬಹುದು ಗೀ ರೈಸ್ ಹೇಗೆ ರೆಡಿಯಾಗಿದೆ, ಹೇಗಿದೆ ಅಂತೆಲ್ಲ. ಅದೇ ರೀತಿ ಅಲ್ಲಿ ಎಲ್ಲ ಅಡುಗೆಯಾಗಿ ಪ್ಯಾಕಿಂಗ್ ಆಗುತ್ತಿರುವಾಗ ಇಲ್ಲಿ ನಮ್ಮ ತಾಜುಲ್ ಉಲಮಾ ಭವನದಲ್ಲಿ ಒಂದು ಬೃಹತ್ ಮೌಲೂದ್ ಮಜ್ಲಿಸ್ ಕೂಡ ನಡೆಯುತ್ತಾ ಇತ್ತು. ಧಾರ್ಮಿಕ ಗುರುಗಳು ಹಾಗೂ SSF SYS ಹಾಗೂ KMJಯ ಎಲ್ಲ ಕಾರ್ಯಕರ್ತರು ಹಾಗೂ ಊರಿನ ನಾಗರಿಕರು ಕೂಡ ಇದರಲ್ಲಿ ಉಪಸ್ಥಿತರಿದ್ದರು. ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ ಅಲ್ಲಿ ನಡೆಯುತ್ತಾ ಇತ್ತು, ನೀವು ನೋಡ್ತಾ ಇರಬಹುದು. وهي فريضة ولم تشكر إلا وقد أشرق في بيتها النور وأمها الفرح والسرور وأقبلت الملائكة والحارة وحف هجرتها أنواع. ಅದೇ ರೀತಿ ನಮ್ಮ ಧಾರ್ಮಿಕ ಗುರುಗಳ ಒಂದು
ಉಪದೇಶ ಸದುಪದೇಶ ಕೂಡ ಇಲ್ಲಿ ಬಹಳ ಘನಗಾಂಭೀರ್ಯದಿಂದ ಒಂದು ಎಲ್ಲರೂ ತದೇಕ ಚಿತ್ತದಿಂದ ಆಲಿಸುವಂತೆ ಸದುಪದೇಶ ಕೂಡ ನೀಡುತ್ತಾ ಇದ್ದರು. ನೀವೀಗ ನೋಡ್ತಾ ಇರುವ ದೃಶ್ಯ ಇದು ನಮ್ಮ ಮಲಂಗೊಲಿಯ ಕತೀಬರಾದ ಹಾಗೂ SSF ಜಿಲ್ಲೆಯ SYS ಜಿಲ್ಲಾ ಸಾಂತ್ವನ ಕಾರ್ಯದರ್ಶಿಯಾದ ಅಬ್ದುಲ್ ಮಜೀದ್ ಹನೀಫಿರವರು ಎಲ್ಲ ನೆರೆದ ಎಲ್ರಿಗೂ ಕೂಡ ಸದುಪದೇಶ ನೀಡುತ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಕೊನೆಯಲ್ಲಿ ತಬರ್ರುಕ್ ವಿತರಣೆ ಅಂದರೆ ಅದೇ ನಾನಾಗೆ ತೋರಿಸಿದ್ದೇನಲ್ಲ, ಅಡಿಗೆ ಎಲ್ಲ ಮಾಡ್ತಾ ಇದ್ದದ್ದು ಅದನ್ನು ವಿತರಿಸಲಾಯಿತು. ನೆರೆದ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಲಾಯಿತು. ಅದರ ಕಟ್ಟನ್ನು ಕೂಡ ಎಲ್ರಿಗೂ ಕೂಡ ವಿತರಿಸಲಾಯಿತು. ನೀವೀಗ ನೋಡ್ತಾ ಇರಬಹುದಲ್ಲ. ಇದು ನೋಡಿ ಸ್ನೇಹಿತರೆ, ಇದರ ಸಂಪೂರ್ಣ ವಿಡಿಯೋವೊಂದನ್ನು ನಾನು ತೋರಿಸುತ್ತೇನೆ. ದಯವಿಟ್ಟು ಪ್ರಥಮ ಬಾರಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಎಲ್ಲರೂ ಕೂಡ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ ನಿಮಗೆ ತೋರಿಸ್ತೇನೆ. ಇದಕ್ಕೆ ಕೊನೆಯ ಕ್ಷಣದ ನಮ್ಮೆಲ್ಲ ಈ ಅಡುಗೆ ಮಾಡಿದ ಪಾತ್ರೆಯನ್ನು ತೊಳೆದು ಎಲ್ಲಿಂದ ತಂದಿದ್ದೇವೋ ಅಲ್ಲಿಗೆ ವಾಪಸ್ ತಲುಪಿಸಿ ಕೂಡ ಆಯಿತು. ಸ್ನೇಹಿತರೆ, ಇಲ್ಲಿಗೆ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೇ ಇರಲಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿಯ ತನಕ ಎಲ್ರಿಗೂ ಬಾಯ್ ಬಾಯ್.